ಸಾಮಾನ್ಯವಾಗಿ NRI ಅಂದ ತಕ್ಷಣ ಶ್ರೀಮಂತರು ಇರ್ತಾರೆ, ವಿದೇಶಕ್ಕೆ ಹೋಗಿರ್ತಾರೆ ಅಂತೇಳಿ ಭಾವನೆ ಇದೆ. ಆದರೆ ಅದೇ ರೀತಿ ಈ ನಮ್ಮ ಗಲ್ಫ್ಗೆ ಹೋಗುವಂಥ ಕೆಲಸಕ್ಕೆ ಹೋಗುವಂಥ ಕೂಲಿ ಕಾರ್ಮಿಕರು ಕೂಡ ಹೆಚ್ಚಿರ್ತಾರೆ. ಸೊ ಇಬ್ಬರದೊಳಗೆ ಸಮಸ್ಯೆಗಳು ತುಂಬ ವಿಭಿನ್ನವಾಗಿರ್ತವೆ. ಸೊ ಇದನ್ನು ಯಾವ ರೀತಿ ನೀವು ಟ್ಯಾಕಲ್ ಮಾಡ್ತೀರಿ, ಅಂದರೆ ಯಾವ ರೀತಿ ಅದನ್ನು ಹ್ಯಾಂಡಲ್ ಮಾಡ್ತೀರಿ? ಅದೇ ನನಗೆ ನಾನು ರಾಯಭಾರಿ ಕಚೇರಿ ವಾಷಿಂಗ್ಟನ್ DC ನಲ್ಲಿ ಭಾರತದ ರಾಯಭಾರಿ ಕಚೇರಿಯಲ್ಲಿ ಇದ್ದು ಅಲ್ಲಿನ ಒಂದು ಸಮುದಾಯ ಅಭಿವೃದ್ಧಿ ಅಧಿಕಾರಿಯಾಗಿ ಕೆಲಸ ಮಾಡಿ, ನಂತರ ಸಾಗರೋತ್ತರ ಸಚಿವಾಲಯಕ್ಕೆ ಸಲಹೆಗಾರ್ತಿಯಾಗಿ ಕೆಲಸ ಮಾಡಿ, ನಂತರ ಇಲ್ಲಿ ಬಂದು ಲಾಸ್ಟ್ ಟೈಮು ಅನಿವಾಸಿ ಭಾರತೀಯ ಅನಿವಾಸಿ ಕರ್ನಾಟಕ ಸಮಿತಿಯ ಉಪಾಧ್ಯಕ್ಷೆ ಆಗಿದ್ದರಿಂದ ನನಗೆ ಮತ್ತು ಪ್ರವಾಸಿ ಭಾರತೀಯ ದಿವಸ, ನಮ್ಮ ಭಾರತ ಸರ್ಕಾರ ಏನು ಮಾಡುತ್ತೆ ಪ್ರವಾಸಿ ಭಾರತೀಯ ದಿವಸ, ಅದರಲ್ಲಿ ನಾನು ಮೊದಲಿನಿಂದಲೂ ಒಂದಲ್ಲ ಒಂದು ಕೆಪಾಸಿಟಿಲಿ ಇನ್ವಾಲ್ವ್ ಆಗಿರೋದ್ರಿಂದ ನನಗೆ ಎಲ್ಲ ದೇಶದಲ್ಲಿರುವ NRI ಸಮಸ್ಯೆಗಳು ಚೆನ್ನಾಗಿ ನನಗೆ ಅದ್ರ ಬಗ್ಗೆ ಅರಿವಿದೆ. ಪಾಶ್ಚಾತ್ಯ ದೇಶಗಳಲ್ಲಿರೋ ಸಮಸ್ಯೆನೇ ಬೇರೆ, ಅಲ್ಲಿ ಪ್ರಾಪರ್ಟಿ ರಿಲೇಟೆಡ್ ಇಶ್ಯೂಸು ಮತ್ತು ಮ್ಯಾರೇಜ್ ಇಶ್ಯೂಸು. ಅದೇ ಇಲ್ಲಿ ಗಲ್ಫ್ ರಾಷ್ಟ್ರದಲ್ಲಿ ಬ್ಲೂ ಕಾಲರ್ಡ್ ವರ್ಕರ್ಸ್ ಜಾಸ್ತಿ ಇದ್ದಾರೆ. ಈಗ ಅದೇ ಬ್ಲೂ ಕಾಲರ್ಡ್ ವರ್ಕರ್ಸು ಮತ್ತು ಇಲ್ಲಿ ಕಾಂಬೋಡಿಯಾ, ವಿಯೆಟ್ನಾಂ, ಲಾವೋಸಲ್ಲೂ ಕೂಡ ಜಾಸ್ತಿ ಆಗ್ತಾ ಇದ್ದಾರೆ ಕೋವಿಡ್ ಆದಮೇಲೆ. ಸೊ ಅವರ ಸಮಸ್ಯೆನೇ ಬೇರೆ ಇದೆ. ಸೊ ಅವರಿಗೋಸ್ಕರನೂ ಕೂಡ ನಾವು ಸಪ್ರೇಟ್ ವೆಲ್ಫೇರ್ ಸ್ಕೀಮ್ ಮಾಡ್ತೀವಿ. ಮತ್ತು ಹೊರದೇಶದಲ್ಲಿರೋರಿಗೆ ಪ್ರಾಪರ್ಟಿ ರಿಲೇಟೆಡ್ ಇಶ್ಯೂಸ್ಗೆಲ್ಲ ನಾವೊಂದು ಲೀಗಲ್ ಸೆಲ್ ಮಾಡಿ ಅದ್ರ ಮೂಲಕ ಅವರಿಗೆ ತ್ವರಿತಗತಿಯಲ್ಲಿ ಜಸ್ಟಿಸ್ ಕೊಡೋ ಅಂಥ ಕೆಲಸನೂ ಮಾಡಬೇಕನ್ನೋದು ನಮ್ಮ ಸಮಿತಿಯ ಉದ್ದೇಶ. ಮತ್ತು ಇನ್ನೊಂದು ಏನು ಗಲ್ಫ್ ಕಂಟ್ರಿನಲ್ಲಿದ್ದಾರೆ ಅವರಿಗೆ ನಾವು ಬೇರೆ NRIs ಥರ ಟ್ರೀಟ್ ಮಾಡಬಾರ್ದು. ಯಾಕಂದರೆ ಅವರಿಗೆ ಎಜುಕೇಷನಲ್ಲಿರ್ಬೋದು, ಅವರ ಮಕ್ಕಳನ್ನ ಎಜುಕೇಟ್ ಮಾಡೋಕ್ಕೋಸ್ಕರ ಅವರು ಕಷ್ಟಪಟ್ಟು ದುಡಿತಾರೆ. ಆ ದುಡ್ದಿದ್ದಲ್ಲಿ ನೀವು ಡೊನೇಷನ್ ಕೊಡಿ ಅಂದರೆ ಅವ್ರದ್ದು ಜೀವಮಾನ ಸೇವಿಂಗ್ಸ್ ಪೂರ ಅಲ್ಲಿ ಕೊಡಬೇಕಾಗತ್ತೆ. ಅದಕ್ಕೆ ಅವರನ್ನು ಅದೇ ಬೇರೆ NRIs ಥರ ಡೊನೇಷನ್ ಕೊಡಿ ಅಂದರೆ ಅದಕ್ಕೆ ಅವರಿಗೆ ನಾವು ಸಪ್ರೇಟ್ ಮಾಡಿ, ನೀವು ಬ್ಲೂ ಕಾಲರ್ಡ್ ವರ್ಕರ್ಸಿಗೆ ಇಂಥವರಿಗೆ ಈ ರೀತಿ ಅಂತೇಳಿ ನಾವು ಸಪ್ರೇಟ್ ಮಾಡಬೇಕು. ಅದನ್ನು ನಾನು ಲಾಸ್ಟ್ ಟೈಮು ಕೂಡ ಆರ್ಗ್ಯೂ ಮಾಡ್ತಾ ಇದ್ದೆ. ಮೆಡಿಕಲ್ ಎಜುಕೇಷನು ಹೆಲ್ತ್ ಮಿನಿಸ್ಟ್ರಿ ಅವ್ರ ಜೊತೆ ಈ ಸತಿನೂ ಕೂಡ ಅದಕ್ಕೊಂದು ಏನಾದರೂ ಒಂದು ಕ್ರಮ ತಗೊಬೇಕು. ಇನ್ನೊಂದು ವೋಟಿಂಗ್ ರೈಟ್ಸು ಗಲ್ಫ್ನವರಿಗೆ ತುಂಬ ಮುಖ್ಯ. ಯಾಕಂದರೆ ಅವರು ಅಲ್ಲಿಯ ಸಿಟಿಸನ್ಶಿಪ್ ತೊಗೊಳಕ್ಕಾಗಲ್ಲ. ಸೊ ಅವರಿಗೆ ಅಲ್ಲೂ ವೋಟಿಂಗ್ ಇಲ್ಲ, ಅವರು ಹೋಗಿರುವ ದೇಶದಲ್ಲೂ ಇಲ್ಲ, ಅವರು ಹುಟ್ಟಿದ ದೇಶದಲ್ಲೂ ಇಲ್ಲ. ಆ ಥರ ಒಂದು ಸಂಕಷ್ಟದಲ್ಲಿ ಅವರಿದ್ದಾರೆ. ಸೊ ಅವರಿಗೆ ತುಂಬ ನಮಗೆ ವೋಟಿಂಗ್ ರೈಟ್ಸ್ ಕೊಡಿ ಅಂತ ಕೇಳ್ತಿದ್ದಾರೆ. ಯಾಕಂದರೆ ಪ್ರತಿ ಸತಿ ಎಲೆಕ್ಷನಲ್ಲಿ ಅವ್ರಿಗೆ ಬಂದು ವೋಟ್ ಹಾಕ್ಬೇಕಂತ ಇಚ್ಛೆ ಇದೆ, ಆದರೆ ಅಷ್ಟು ದೂರದಿಂದ ಬರಬೇಕಲ್ಲ ಅಂತ ಅವರು ಸ್ವಲ್ಪ ಯೋಚನೆ ಮಾಡ್ತಾರೆ. ಅದಕ್ಕೆ ನಾವು ಎಂಬಸಿಲಿ ಅವ್ರಿಗೊಂದು ವೋಟಿಂಗ್ ಮಾಡೋ ಅಂಥ ಅರೇಂಜ್ಮೆಂಟ್ ಮಾಡಿದ್ರೆ ಅದು ಅವರಿಗೆ ಈಸಿ ಆಗುತ್ತೆ. ನಾವು ಆಲ್ರೆಡಿ ರಿಕ್ವೆಸ್ಟ್ ಮಾಡಿದ್ದೀವಿ ಎಲೆಕ್ಷನ್ ಕಮಿಷನ್ಗೆ ಮತ್ತು ಸೆಂಟ್ರಲ್ ಗೌರ್ಮೆಂಟಿಗೆ. ಸೊ ಅದು ಯಾವ ರೀತಿ ಅವರು ಸ್ಪಂದನೆ ಮಾಡ್ತಾರೆ ನೋಡಬೇಕು. ಈಗ ವಿದೇಶಕ್ಕೆ ಹೋಗುವಂಥ NRIಗಳಿದ್ದಾರೆ, ಇಲ್ಲಿಂದ ಹೋಗುವಂಥ ಭಾರತೀಯರಿಗೆ ಅಂದರೆ ಕೂಲಿ ಕೆಲಸಕ್ಕೆ ಆಗಿರ್ಬೋದು ಅಥವಾ ಬೇರೆ ಬೇರೆ ಉದ್ಯೋಗಕ್ಕಾಗಿರ್ಬೋದು. ಸೊ ಅವ್ರಿಗೆ ಅಂದರೆ ಏನು ಸಲಹೆ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ? ಅದು ನೀವು ಇದನ್ನು ಮಾಡಲೇಬೇಕು, ಈ ಥರ ಹೋಗಿ ನೀವು ಅಲ್ಲ, ಅದೇ ಅವರಿಗೆ ಅವೇರ್ನೆಸ್ ನಾವು ಕ್ರಿಯೇಟ್ ಮಾಡಬೇಕು. ಅವ್ರಿಗೆಲ್ಲರಿಗೂ ನಾವು ಹೇಳೋದೇನೆಂದರೆ, ಅವರು ಹಳ್ಳಿಗಳಿಂದ ಹೋಗೋರಿಗೆ ಪ್ಲಂಬಿಂಗ್ ಕೆಲಸ ಆ ಥರ ಒಂದು ಬ್ಲೂ ಕಾಲರ್ಡ್ ವರ್ಕರ್ಸಿಗೆ ಅಲ್ಲೇ ಅವರಿಗೆ ಹತ್ತಿರ DC ಆಫೀಸ್ ಇರುತ್ತೆ ಅವರ ಜಿಲ್ಲೆಯಲ್ಲೇ. ಅಲ್ಲೋಗಿ ನಾವೇನು ನೋಡಲ್ ಆಫೀಸರ್ ಅಪಾಯಿಂಟ್ ಮಾಡ್ತೀವಿ, ಅವ್ರ ಮೂಲಕ ಅವರು ಅಲ್ಲಿ ಹೋಗೋಕ್ಕೆ ಏನೇನು ಮಾಡಬೇಕು ಏನು ಮಾಡಬಾರ್ದು ಅದನ್ನು ತಿಳ್ಕೊಂಡ್ರೆ ಒಳ್ಳೆಯದು. ಯಾವ ಏಜೆನ್ಸಿ ಮೂಲಕ ಹೋಗ್ತಾ ಇದ್ದೀವಿ, ಇದು ಜೆನ್ವಿನ್ ಏಜೆನ್ಸಿನ ಅಂತ ಕೂಡ ವೆರಿಫೈ ಮಾಡ್ಬೋದು. ಬಿಕಾಸ್ ಅವರು ನಮ್ಮ ಮೂಲಕ ಇನ್ಫಾರ್ಮೇಷನ್ ತೊಗೊಂಡು ಅವರಿಗೆ ಲೋಕಲಿ ಕಮ್ಯುನಿಕೇಟ್ ಮಾಡ್ಬೋದು. ಇನ್ನೊಂದು ಹೇಳ್ತಾ ಇದ್ರಿ ಮೇಡಮ್ ನೀವು, ಈ ಅಮೆರಿಕದಲ್ಲಿ ಒಂದು ಈ ಡಾಕ್ಟರ್ಸ್ ಫೋರಮ್ ಅಂತ ತುಂಬ ಪವರ್ಫುಲ್ ಆರ್ಗನೈಸೇಷನ್ ಇದೆ, ಅಂದರೆ NRIಗಳದ್ದು ಅಂತೇಳಿ. ಅದೇ ರೀತಿ ಅಂದರೆ ಕೆಲವೊಂದ್ಸರಿ ತುರ್ತು ನಮಗೆ ಎಮರ್ಜೆನ್ಸಿ ಅಗತ್ಯತೆ ಬೀಳುತ್ತೆ. ಇಮಿಡಿಯೇಟ್ ಆಗಿ ಯಾರನ್ನೋ ಅಲ್ಲಿಂದ ಕರ್ಸ್ಕೋಬೇಕಾಗುತ್ತೆ, ಯಾರು ಸತ್ತು ಹೋಗಿರ್ತಾರೆ, ಫ್ಲೈಟ್ ಬೇಕಾಗುತ್ತೆ, ಒಂದಿಷ್ಟು ಹಣಕಾಸಿನ ನೆರವು ಬೇಕಾಗಿರುತ್ತೆ, ಅಥವಾ ಲೀಗಲ್ ಅಸಿಸ್ಟೆನ್ಸ್ ಬೇಕಾಗಿರುತ್ತೆ. ಅಂದರೆ ಇಲ್ಲಿ ಸಿಗ್ಬೋದು. ಸೊ ವಿದೇಶದಲ್ಲಿ ಇಮಿಡಿಯೇಟ್ ಆಗಿ ಬೇಕಾಗುತ್ತೆ. ಸೊ ಅದಕ್ಕೆ ಆಲ್ರೆಡಿ ಅಲ್ಲಿ ಸೆಟ್ಲ್ ಆಗಿರುವಂತಹ ವೆಲ್ ಟು ಡೂ NRIಗಳನ್ನ ಯಾವ ರೀತಿ ಅದನ್ನ ಬಳಕೆ ಮಾಡ್ಕೊಳ್ಳಿಕ್ಕೆ ಏನಾದ್ರು ಪ್ಲಾನ್ ಇದೆಯಾ ಅಂತ, ಅಂದ್ರೆ ಅಲ್ಲಿ ಒಂದು ಅದನ್ನ ಆಲ್ರೆಡಿ ನಾನು ಮಾಡ್ತಾ ಇದ್ದೀನಿ. ನನ್ನ ಅಧಿಕಾರದಲ್ಲಿ ಇರಲಿ, ಹುದ್ದೆಯಲ್ಲಿ ಇರಲಿ, ಇಲ್ಲದೆ ಇರಲಿ, ಯಾರಾದರೂ ಒಬ್ಬರು NRI ಅಲ್ಲಿಂದ ಫೋನ್ ಮಾಡಿ ನನಗೆ ಸಮಸ್ಯೆ ಆಗಿದೆ, ನನಗೆ ಹೆಲ್ತ್ ಸಮಸ್ಯೆ ಆಗಿದೆ, ನನ್ನ ಹತ್ರ ದುಡ್ಡಿಲ್ಲ ಅಥವಾ ಹಾಸ್ಪಿಟ್ಲಿಗೆ ಹೋಗೋಕ್ಕಾಗ್ತಿಲ್ಲ ಅಂದಾಗ ನಾವು ಅಲ್ಲಿಯ ಒಂದು ಆರ್ಗನೈಸೇಷನ್ಗೆ ಅಥವಾ ಅಲ್ಲಿರೋ ಒಂದು ಇಂಡಿವಿಜುವಲ್ ಈ ಥರ ಒಂದು ಸಹಾಯ ಮಾಡೋ ಮನಸ್ಥಿತಿ ಇರುವಂಥವ್ರನ್ನೇ ಕಾಂಟ್ಯಾಕ್ಟ್ ಮಾಡಿ ನಾನು ಅವರಿಗೆ ಸಹಾಯ ಮಾಡಿಸ್ತಾನೇ ಇದ್ದೀನಿ. ಯಾವುದೋ ಒಂದು ಇತ್ತೀಚೆಗೆ ಒಂದು ಮರ್ಡ್ರ್ ಕೂಡ ಆಯಿತು ಅಮೇರಿಕಾದಲ್ಲಿ, ಅಲ್ಲ ಉಡುಪಿದು ಬೇರೆ, ಅಲ್ಲಿ ಕೂಡ ಆಯಿತು. ಆಗ ಅಲ್ಲಿ ಅವರಿಗೆ ಬಾಡಿ ತರಕ್ಕೆಲ್ಲ ಹೆಲ್ಪ್ ಬೇಕಿತ್ತು, ಇಲ್ಲಿಂದ ಹೋಗೋರಿಗೆ ವೀಸಾ ಇರಲಿಲ್ಲ. ಸೊ ಲೋಕಲಿ ಕೆಲವರು ಹೆಲ್ಪ್ ಮಾಡಬೇಕಾಗಿತ್ತು. ಬಿಕಾಸ್ ಅದೆಲ್ಲ ಸರ್ಟಿಫಿಕೇಟ್ಸ್ ಎಲ್ಲ ಹಾಸ್ಪಿಟ್ಲ್ ಸಿಕ್ಕಿದ ಮೇಲೇ ಅವರು ಡೆಡ್ ಬಾಡಿ ತರೋಕ್ಕಾಗೋದು. ಸೊ ಅಂಥದ್ದೆಲ್ಲ ಮಾಡ್ತಾನೆ ಇರ್ತಾರೆ. ಸೊ ಲೋಕಲಿ ಅವರು ಯಾರೂ ಇಲ್ಲದೇ ಇದ್ದರೆ ನಾನೊಂದು ಆರ್ಗನೈಸೇಷನ್ ಅವರಿಗೂ ಅಥವಾ ಈ ಥರ ಡಾಕ್ಟರ್ಸ್ ಅಸೋಸಿಯೇಷನ್ ಇದೆ, ಹೋಟೆಲಿಯರ್ಸ್ ಅಸೋಸಿಯೇಷನ್ ಇದೆ, ಅದಲ್ಲದೆ
ಕೆಲವರು ಇಂಡಿವಿಜುವಲ್ ಈ ಕಮ್ಯುನಿಟಿ ಬೇಸ್ಡ್ ಆರ್ಗನೈಸೇಷನ್ಸ್ ಇದೆ, ಕನ್ನಡದವ್ರದ್ದೇ ಸಪ್ರೇಟ್ ಇರುತ್ತೆ, ಕರ್ನಾಟಕದವ್ರದ್ದಾದರೆ ಅವ್ರದ್ದೇ ಬೇಕಾದಷ್ಟು ಆರ್ಗನೈಸೇಷನ್ಗಳಿರ್ತವೆ. ಸೊ ಅವ್ರು ಯಾರೋ ಒಬ್ರಿಗೆ ಹೇಳ್ತೀನಿ, ಅವ್ರು ಸಹಾಯ ಮಾಡ್ತಾರೆ.